ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಉನ್ನತ ಶಿಕ್ಷಣ ಸಚಿವರಾದ ಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಕಾಲೇಜು ತರ್ತಾರೆ ಎಂದು ಭಾವಿಸಿದ್ದೆ. ನನ್ನ ಮೇಲೆ ಚಾಲೆಂಜ್ಗಾದ್ರೂ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ತಂದವನಪ್ಪ, ನಾನಾದ್ರೂ ಒಂದು ಯೂನಿವರ್ಸಿಟಿ ಕಾಲೇಜು ತರುತ್ತಾರೆ ಅಂತ ತಿಳಿದಿದ್ದೆ. ನೋಡಿದ್ರೆ ರಾಜ್ಯದಲ್ಲಿ 9 ಯೂನಿವರ್ಸಿಟಿ ಮುಚ್ಚಿದ್ದಾರೆ. 340 ಕೋಟಿ ಸರ್ಕಾರದಲ್ಲಿ ಇಲ್ಲವಂತೆ. ಇದು ಸರ್ಕಾರನೇ ಹೇಳಿರುವ ಮಾಹಿತಿ ಎಂದಿದ್ದರು. ನೀವು ಹೋಗಿ ಟೇಪನ್ನು ಕಟ್ ಮಾಡಿದ್ರಿ. ಉನ್ನತ ಶಿಕ್ಷಣ ಸಚಿವರು, ನಾನು ತಿಳ್ಕೊಂಡೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನು ತಿಳ್ಕೊಂಡೆ. ಅಟ್ಲೀಸ್ಟ್ ನನ್ನ ಮೇಲೆ ಚಾಲೆಂಜ್ಗಾದರೂ ಇವನು ಮೆಡಿಕಲ್ ಕಾಲೇಜ್ ತಂದವನಪ್ಪ, ನಾನಾದರೂ ಒಂದು ಯೂನಿವರ್ಸಿಟಿ ತರಬೇಕು, ಅದೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡೆ. ನೋಡಿದ್ರೆ ರಾಜ್ಯದಲ್ಲಿ 9 ಯೂನಿವರ್ಸಿಟಿನ ಮುಚ್ಚಿಬಿಟ್ಟವ್ರೆ, ತೆಗೆದಿರೋ ಯೂನಿವರ್ಸಿಟಿನ ಕ್ಲೋಸ್ ಮಾಡವ್ರೆ. ಯಾಕೆ ಅಂದರೆ 343 ಕೋಟಿ ಇಲ್ಲಂತೆ ಅವ್ರ ಹತ್ರ. ಇದೇನು ನಾನು ಕಟ್ಕತೆ ಹೇಳ್ತಾ ಇಲ್ಲ, ದಿಸ್ ಆಲ್ ಆನ್ ರೆಕಾರ್ಡ್. ಸರ್ಕಾರನೇ ಹೇಳಿರೋದು, ಸರ್ಕಾರನೇ ಉತ್ತರ ಕೊಟ್ಟಿರೋದು. ಹಿಂಗೆ 343 ಕೋಟಿ ಆಗ್ತದೆ, ಅದು ನಮಗೆ ವೆಚ್ಚ ಭರಿಸೋಕ್ಕಾಗಲ್ಲ ಅಂತ ಹೇಳಿರೋದು. ಯೂನಿವರ್ಸಿಟಿ ತಂದರೆ ಅವರು ಓದುತ್ತಾರೆ. ಅವರು ಎಷ್ಟು ವರ್ಷ MBBS ಮಾಡಿದ್ರು, ಯಾವ ಪುರುಷಾರ್ಥಕ್ಕೆ ಮಾಡಿದರು? ಯೂನಿವರ್ಸಿಟಿ ಮಾಡಬೇಕಾಗಿರೋದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಮರಾವತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಒಂದೇನಾ ಜಿಲ್ಲೆ? ಶಿಡ್ಲಘಟ್ಟ ತಾಲೂಕು ನಮ್ಮ ಜಿಲ್ಲೆಗೆ ಬರೋದು, ನಮ್ಮ ಜಿಲ್ಲೆಯಲ್ಲಿಯೇ ಇರೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕು ಬರುತ್ತೆ ಅಂತ ಕೇಳಿ ಎಂದು ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ MC ಸುಧಾಕರ್ ತಿರುಗೇಟು ಕೊಟ್ಟರು. ಯೂನಿವರ್ಸಿಟಿ ತಂದು ಯಾರು ಅವ್ರು ಓದ್ತಾರಂತ? ಅವ್ರು ಎಷ್ಟು ವರ್ಷ ಮಾಡ್ತಾರಂತೆ MBBS? ಆ ಪುರುಷಾರ್ಥಕ್ಕೆ ಯೂನಿವರ್ಸಿಟಿ ಮಾಡಬೇಕು. ಎಲ್ಲಿ ಈಗ ಅಮರಾವತಿ ಇರೋದು? ಎಲ್ರಿ ಅಮರಾವತಿ ಇರೋದು? ಎಲ್ಲಿ? ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಮರಾವತಿ ಇರೋದು ಎಲ್ಲಿ? ಚಿಕ್ಕಬಳ್ಳಾಪುರ ಒಂದೇನಾ ಜಿಲ್ಲೆ ಅಂದರೆ ನಿಮಗೆ? ನೀವು ಎಲ್ಲಿ ಬಂದಿರೋದು ಅದು? ಈಗ ಮತ್ತೆ ಈಗ ನೋಡ್ತಾ ಇರಿ, ಈಗ 2ನೇ ತಾರೀಕು ಏನು ಘೋಷಣೆ ಮಾಡ್ತೀವಿ? ನಮ್ಮ ಜಿಲ್ಲೆಯಲ್ಲೇ ಇರೋದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಸ್ವಲ್ಪ ನೆನಪು ಮಾಡಿರಿ, ಅಮರಾವತಿ ಅಂತ ಒಂದು ಊರಿದೆ, ಶಿಡ್ಲಘಟ್ಟ ತಾಲೂಕು ಅಂತ ಹೇಳಿ. ಶಿಡ್ಲಘಟ್ಟನೂ ನಮ್ಮ ಜಿಲ್ಲೆಗೆ ಬರ್ತದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿದೆ ಅಂತ ಸ್ವಲ್ಪ ಫಸ್ಟ್ ಅವ್ರ ಹತ್ರ ಕೇಳಿ. ಅದಾದರೂ ನೆನಪಿದೆಯಾ? ಇಲ್ಲ ಪಾಪ, ಬಿಡುವಿಲ್ವಲ್ರಿ, ನಿದ್ದೆ ಬೇರೆ ಇರಲ್ಲ ಪಾಪ, ಏನು ಮಾಡ್ತೀರಾ? ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.